ಪ್ರಿಯವುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ಧ್ಯಾನಕ್ಕಾಗಿರುವಂಥ ವಿಷಯ, ದೇವರು ನಿಮ್ಮನ್ನು ಕಾಪಾಡುವರು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 121 7ನೇ ವಚನ, ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು, ನಿನ್ನ ಪ್ರಾಣವನ್ನು ಕಾಯುವನು. ಈ ಕೆಟ್ಟ ಲೋಕದಲ್ಲಿ ಎಲ್ಲಿ ನೋಡಿದರೂ ಕೆಟ್ಟ ಜನರು ಅಲಿಯುತ್ತಿದ್ದಾರೆ. ರೋಗಗಳು, ವಿಪತ್ತುಗಳು ಎಂಬ ಕೆಟ್ಟ ಸುದ್ದಿಯನ್ನು ನಾವು ಕೇಳುತ್ತಾ ಇರ್ತೇವೆ. ಮಾಟ ಮಂತ್ರ ಮಾಡಲು ಮಂತ್ರವಾದಿಗಳು ಹೇಳುತ್ತಿದ್ದಾರೆ. ಆದರೆ ಕೀರ್ತನೆಗಾರನು ಒಂದೊಂದಕ್ಕೂ ಒಂದು ಕಾರ್ಯವನ್ನು ಹೇಳದೆ ಎಲ್ಲವನ್ನ ಸೇರಿಸಿ ಒಂದೇ ಪದದಲ್ಲಿ ನಾವು ನೋಡ್ತೇವೆ, ಕರ್ತನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಯುವನು. ಎಲ್ಲ ಕೇಡ್ರಿ, ಅದು ಒಂದು ವಿಷಯ ಅಲ್ಲ, ಎಲ್ಲ ಕೇಡುಗಳಿಂದ ದೇವರು ನಮ್ಮನ್ನು ತಪ್ಪಿಸ್ತಾರಂತೆ. ಅಪೊಸ್ತಲ ಪೌಲನು 2 ಥೆಸಲೋನಿಕ 3ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ತೇವೆ, ಕರ್ತನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನೀವು ಕೆಡುಕನ ಕೈಗೆ ಸಿಕ್ಕದಂತೆ ಕಾಪಾಡುವನು. ಇದುವರೆಗೂ ಕಾಪಾಡಿದಾತನು ಇನ್ನು ಮೇಲೆಯೂ ದೇವರು ನಿಮ್ಮನ್ನು ಕಾಪಾಡುವರು. ಕಲ್ವಾರಿಯ ಶಿಲುಬೆಯಲ್ಲಿ ಸುರಿಸಿದ ರಕ್ತದಲ್ಲೇ ಸ್ತೋತ್ರ, ದೇವರು ನಮಗೆ ಬಿಡುಗಡೆ ಕೊಟ್ಟರು. ಇವತ್ತು ನಮಗೆ ರಕ್ತ ಕೋಟೆಯೊಳಗೆ ಒಂದು ಸಂರಕ್ಷಣೆ ಇದೆ. ಯೇಸುವಿನ ರಕ್ತ ಕೋಟೆಯೊಳಗೆ ನಾವು ಸುರಕ್ಷಿತವಾಗಿ ಜೀವಿಸಬಹುದು. ಅಗ್ನಿ ರಥಗಳನ್ನು, ಕುದುರೆಗಳನ್ನು ಕಳುಹಿಸಿ, ಉಪಚಾರ ಮಾಡುವ ದೇವದೂತರನ್ನು ಕಳುಹಿಸಿ, ಎಲ್ಲದಕ್ಕೂ ಮೇಲಾಗಿ ತನ್ನ ರೆಕ್ಕೆಯ ಮರೆಯಲ್ಲಿ ದೇವರು ಸ್ತೋತ್ರ ನಾವು ಸುರಕ್ಷಿತವಾಗಿರುವಂತೆ ಕಾಪಾಡುವರು. ನಮಗೊಂದು ಸುರಕ್ಷಿತವಾದ ಆಶ್ರಯ ಸ್ಥಾನದ ಅವಶ್ಯಕತೆ ಇದೆ. ಕಾರಣ, ಈ ಲೋಕದಲ್ಲಿ ಕೇಡು ಕಲ್ಪಿಸುವ ರೋಗಗಳು, ವಿಪತ್ತುಗಳು ಇವೆ. ದುರಾಲೋಚನೆಯುಳ್ಳ ಮನುಷ್ಯರಿದ್ದಾರೆ. ದೇವ ಮಕ್ಕಳೇ, ಸ್ತೋತ್ರ ಆಶ್ರಯ ಕೊಡುವಂಥ ದೇವರ ಬಳಿಗೆ ಬಂದು ದೇವರನ್ನ ನೋಡಿ ನಿಮ್ಮ ಜೀವಿತದಲ್ಲಿ ಹಲ್ಲೆಲೂಯ, ಕರ್ತನೇ ನೀನು ಎಲ್ಲ ಕೇಡಿನಿಂದ ತಪ್ಪಿಸಲು ಶಕ್ತನಾಗಿದ್ದೀಯಾ, ನನ್ನನ್ನು ತಪ್ಪಿಸಿ ಕಾಪಾಡ್ರೆಂಬುದಾಗಿ ಪ್ರಾರ್ಥನೆ ಮಾಡ್ರಿ. ನಿಶ್ಚಯವಾಗಿ ದೇವರು ನಿಮಗೆ ಬಿಡುಗಡೆಯನ್ನು ಕೊಡುತ್ತಾರೆ. ಇಂಗ್ಲೆಂಡ್ ದೇಶದಲ್ಲಿ ಒಬ್ಬ ಶ್ರೀಮಂತ ಕುಟುಂಬಕ್ಕೆ ಸೇರಿದಂಥ ಡೇವಿಡ್ ಲಿವಿಂಗ್ಸ್ಟನ್ ಎಂಬಂಥ ಒಬ್ಬ ದೊಡ್ಡ ದೇವ ಮನುಷ್ಯರು. ಅವರು ವೈದ್ಯರಾಗಿದ್ದರು. ಅವರು ಬಹಳ ಸಂಪಾದನೆ ಮಾಡಿ ಜೀವನ ಮಾಡ್ಬೋದಾಗಿತ್ತು. ಆದರೆ ಅವರ ಆತ್ಮಭಾರದ ನಿಮಿತ್ತ ಆಫ್ರಿಕಾ ದೇಶದ ಜನರಿಗೆ ಯೇಸು ಸ್ವಾಮಿಯ ಆ ರಕ್ಷಣೆಯ ಸುವಾರ್ತೆಯನ್ನು ಸಾರಲಿಕ್ಕೆ ಆ ದೇಶಕ್ಕೆ ಹೋದ್ರು. ಅಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಗೂಡಾರವನ್ನು ಹಾಕಿಕೊಂಡು ಅದರಲ್ಲಿ ವಾಸ ಮಾಡುತ್ತಾ ಅಲ್ಲಿದ್ದ ಬೆಟ್ಟದ ಜನರಿಗೆ ವೈದ್ಯಕೀಯ ಸೇವೆಯನ್ನು ಕೊಡುವುದರೊಂದಿಗೆ ಸುವಾರ್ತೆಯನ್ನು ಸಹ ಅವರು ಪ್ರಕಟಿಸುತ್ತಾ ಸೇವೆ ಮಾಡುತ್ತಾ ಇದ್ದರು. ಆ ಜನರು ಆತನ ಬಳಿಗೆ ಚಿಕಿತ್ಸೆಗಾಗಿ ಹೋಗುತ್ತಿದ್ದರಿಂದ ಅಲ್ಲಿನ ಮಾಟ ಮಂತ್ರವಾದಿಗಳ ಅವರ ಜೀವನ ಉಪಾಯ ಬಾಧಿಸಲ್ಪಟ್ಟಿತು. ಏಕೆಂದರೆ ಆ ಬೆಟ್ಟದ ಜನರಿಗೆ ಯಾವುದಾದರೂ ರೋಗ ಬಂದರೆ ಅವರಿಗೆ ತಿಳುವಳಿಕೆ ಇಲ್ಲದವರಾಗಿದ್ದರಿಂದ ಈ ಮಂತ್ರವಾದಿಗಳ ಬಳಿಗೆ ಹೋಗುತ್ತಾ ಇದ್ದರು. ಅವರು ಏನು ಹೇಳುತ್ತಾ ಇದ್ರು ಅದನ್ನು ಮಾಡುತ್ತಾ ಇದ್ರು. ಆಗ ಮಂತ್ರವಾದಿಗಳು ಚಿಕಿತ್ಸೆ ಎಂಬ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡಿ ತಮ್ಮ ಜೀವನೋಪಾಯವನ್ನು ಮಾಡುತ್ತಾ ಇದ್ದರು. ಆದರೆ ಈ ಡೇವಿಡ್ ಲಿವಿಂಗ್ಸ್ಟನ್ ಅಲ್ಲಿ ಹೋದದ್ದರಿಂದ ಅವರಿಗೆ ಅದೊಂದು ಪೆಟ್ಟು ಬಿದ್ದಂಗೆ ಆಯಿತು. ಅವರು ಏನು ಯೋಚನೆ ಮಾಡಿದ್ರಂದರೆ, ಇವನು ಹೀಗೆ ಇಲ್ಲಿ ಬಿಟ್ಟರೆ ನಮಗೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ, ಇವನು ಹೇಗಾದರೂ ಮಾಡಿ ಕೊಂದು ಹಾಕೋಣ ಎಂಬುದಾಗಿ ಒಂದು ತಂಡವಾಗಿ ರಾತ್ರಿಯ ಸಮಯದಲ್ಲಿ ಬಲವಾದ ಆಯುಧಗಳನ್ನು ತೆಗೆದುಕೊಂಡು ಡೇವಿಡ್ ಲಿವಿಂಗ್ಸ್ಟನ್ ಅವರನ್ನು ಕೊಲೆ ಮಾಡಲು ಅವರ ಗೂಡಾರಕ್ಕೆ ಈ ಮೋಸವಾದ ದುಷ್ಟ ಜನರು ಹೋದರು. ಅವರು ಆ ಗೂಡಾರ ಹತ್ತಿರಕ್ಕೆ ಹೋದಾಗ ಆ ಗೂಡಾರದ ಸುತ್ತಲೂ ಎತ್ತರವಾದ ಅನೇಕ ಮನುಷ್ಯರು ತಮ್ಮ ಕೈಗಳಲ್ಲಿ ಬಲವಾದ ಆಯುಧಗಳನ್ನು ಹಿಡ್ಕೊಂಡು ಕಾವಲು ಕಾಯುತ್ತಿರುವುದನ್ನು ನೋಡಿದರು. ಇದೇನು, ಯಾವಾಗಲೂ ಇವನೊಬ್ಬನೇ ಇರೋದನ್ನು ನೋಡಿದ್ದೇನೆ, ಈಗ ಇವನ ಪ್ರೊಟೆಕ್ಟ್ ಮಾಡಲಿಕ್ಕೆ ಇಷ್ಟು ಜನ ಇದ್ದಾರೆ, ನಮಗೆ ಇರುವ ಆಯುಧಗಳಿಗಿಂತಲೂ ಅವರ ಕೈಯಲ್ಲಿರುವ ಆಯುಧ ಭಯಂಕರ ಬಲವಾಗಿದೆಯಲ್ಲ ಎಂಬುದಾಗಿ ನೋಡಿ ಭಯಪಟ್ಟು ಸ್ತೋತ್ರ ಅವ್ರ ಮನೆಗೆ ಓಡಿ ಹೋಗಿಬಿಟ್ಟರು. ಬೆಳಿಗ್ಗೆ ಬಂದಾಗ ಅವನನ್ನು ತಿರುಗಿ ಮತ್ತೆ ನೋಡಲಿಕ್ಕೆ ಬಂದು, ನಿನ್ನನ್ನು ಕಾಯಲಿಕ್ಕೆ ಇಟ್ಟಂಥ ಜನರು ಎಲ್ಲಿ, ಅವ್ರನ್ನ ಎಲ್ಲಿ ನೀನು ಬಚ್ಚಿಟ್ಟಿದ್ದೀಯಾ, ಎಷ್ಟೋ ಒಂದು ದೊಡ್ಡ ಸೈನ್ಯವಾಗಿ ಸ್ತೋತ್ರ ನಿನ್ನ ಗೂಡಾರದ ಸುತ್ತಲೂ ಎಷ್ಟೋ ಜನರನ್ನ ನಾವು ನೋಡಿದಿವಲ್ವ ಎಂಬುದಾಗಿ ಹೇಳಿದರು. ಆಗ ಡೇವಿಡ್ ಲಿವಿಂಗ್ಸ್ಟನ್ ಅವರು ಹೇಳಿದರು, ದೊಡ್ಡ ಸೈನ್ಯ, ದೊಡ್ಡ ಜನರು ಯಾರೂ ಇಲ್ಲ, ನನ್ನ ಜೊತೆ ಏಸಪ್ಪ ಮಾತ್ರ ಇದ್ದಾರೆ. ಸ್ತೋತ್ರ, ಯೇಸುವಿನ ದೇವದೂತರುಗಳು ನನ್ನನ್ನು ಕಾಪಾಡಿದ್ದಾರೆ ಎಂಬುದಾಗಿ ಹೇಳಿದರು. ಅವತ್ತೇ ಕೊನೆ ಆ ಜನರು ತಿರುಗಿ ಡೇವಿಡ್
ಲಿವಿಂಗ್ಸ್ಟನ್ನನಿಗೆ ತೊಂದರೆ ಕೊಡದೆ ಇವನು ದೇವ ಭಕ್ತನು, ದೈವ ಮನುಷ್ಯನು, ದೈವ ಸೈನ್ಯ ಇವನ ಜೊತೆಯಲ್ಲಿದೆ ಎಂಬುದಾಗಿ ತಿಳಿದು ಯಾವ ಕೇಡನ್ನು ಸಹ ಮಾಡದೆ ಅವನ ತಂಟೆಗೆ ಹೋಗಲಿಲ್ಲ. ಪ್ರೀತಿಯುಳ್ಳ ದೇವ ಜನರೇ, ಅದೇ ದೇವರು ಇವತ್ತು ನಿಮ್ಮನ್ನು ಕಾಪಾಡುವವರಾಗಿದ್ದಾರೆ, ಇವತ್ತು ನಿಮ್ಮನ್ನು ಕಾಯುವವರಾಗಿದ್ದಾರೆ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ನೀವು ವಾಹನದಲ್ಲಿ ಪ್ರಯಾಣ ಮಾಡುವಾಗ ದೇವರು ಸಂರಕ್ಷಕನಾಗಿ ನಿಮ್ಮನ್ನು ಸಹ ಕಾಪಾಡುತ್ತಾರೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡಿದೆವು, ಎಲ್ಲ ಕೇಡುಗಳಿಂದ ದೇವರು ನಮ್ಮನ್ನು ತಪ್ಪಿಸಿ ಕಾಪಾಡ್ತಾರಂತೆ. ಒಂದು ನಿಮಿಷ ದೇವರ ಅದ್ಭುತವಾದ ವಾಗ್ದಾನಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಸ್ವಾಮಿ, ನಮ್ಮನ್ನು ಸಕಲ ಕೇಡುಗಳಿಂದ ತಪ್ಪಿಸುವ ದೇವರು ಈ ಲೋಕದಲ್ಲಿ ಅಪ್ಪ ಎಷ್ಟೋ ಕೇಡುಗಳು ನಮಗಾಗಿ ವೇಟ್ ಮಾಡ್ತಾನೇ ಇರ್ತಪ್ಪ, ಆದರೆ ಅವೆಲ್ಲವುಗಳಿಂದ ತಪ್ಪಿಸಿ ಕಾಪಾಡ್ರೆ. ನಿಮ್ಮ ದೇವದೂತರ ಪ್ರೊಟೆಕ್ಷನ್ ನಮಗೆ ಉಂಟಾಗಲಿ. ನಿನ್ನ ಹಸ್ತ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರಬೇಕು ದೇವರೇ. ನಿಮ್ಮ ರಕ್ತ ಕೋಟೆಯೊಳಗೆ ಯಾವಾಗಲೂ ನಮ್ಮನ್ನು ಮರೆಮಾಚಬೇಕಪ್ಪ. ನೀವು ನಮ್ಮನ್ನು ಆಳ್ವಿಕೆ ಮಾಡಿರಿ ಸ್ವಾಮಿ. ಹಾಲೆಲ್ಲೂಯ, ಹಾಲೆಲ್ಲೂಯ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ವಿಶೇಷವಾದ ಸುಂದರವಾದ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಕೂಡ ನಿನ್ನ ಜನರನ್ನ ಬ್ಲೆಸ್ ಮಾಡ್ರಿ. ನೀನು ವಾಗ್ದಾನ ಮಾಡಿದ ಹಾಗೆ ಒಂದೊಂದು ಕುಟುಂಬಗಳನ್ನು, ನಿನ್ನ ಮಕ್ಕಳನ್ನು ರಕ್ತ ಕೋಟೆಯೊಳಗೆ ಮರೆಮಾಚ್ರಿ. ಯಾವ ಮಾಟ ಮಂತ್ರದ ಶಕ್ತಿಗಳು, ಯಾವ ದುರಾತ್ಮ ಸೈನ್ಯಗಳು ನಿಮ್ಮ ಮಕ್ಕಳನ್ನು ಮುಟ್ಟಬಾರದು, ರೋಗ ರುಜಿನಗಳು ಮುಟ್ಟಬಾರದು ಸ್ವಾಮಿ ದೇವ್ರೆ. ನೀವೇ ನಿಮ್ಮ ರಕ್ತ ಕೋಟೆಯೊಳಗೆ ಮರೆಮಾಚಿ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಬ್ಲೆಸ್ ಮಾಡಿರಿ, ಕೃಪೆಯಿಂದ ತುಂಬಿಸ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಯೆಹೋವನ ನಾಮ ಬಲವಾದ ಬುರುಜು, ಶಿಷ್ಟನು ಅದರೊಳಗೆ ಹೋಗಿ ಭದ್ರವಾಗಿರ್ತಾನಂತೆ. ಹಾಗಾದರೆ ದೇವರಲ್ಲಿ ಬಂದು ಆ ಭದ್ರತೆಯನ್ನು, ಸಂರಕ್ಷಣೆಯನ್ನು ನಾವು ಹೊಂದಿಕೊಳ್ಳೋಣ. ಯಾವಾಗಲೂ ಯೇಸುವನ್ನು ನೋಡೋಣ. ಯೇಸುವಿನ ರಕ್ತ ಕೋಟೆಯೊಳಗೆ ನಾವು ಬಂದು ಬಿಡೋಣ. ಸ್ತೋತ್ರ. ದೇವರು ನಮ್ಮನ್ನು ಕಾಪಾಡ್ತಾರೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.